ಕಾಂಗ್ರೆಸ್ನಲ್ಲಿ ಅಸಲಿ ಯುದ್ಧಕ್ಕೂ ಮುಂಚೆ ಒಂದು ಸಮರಾಭ್ಯಾಸವಂತೂ ನಡೀತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸೋ ಪ್ರಯತ್ನವನ್ನ ಇಶಾರೆಯ ಮೂಲಕ ರಾಜಕೀಯ ನಾಯಕರು ಮಾಡ್ತಾ ಇದ್ದಾರೆ. ದಿನೇ ದಿನೇ ತಾರಕಕ್ಕೇರ್ತಾ ಇದೆ ನಾಯಕತ್ವ ಕದನ ವಿಚಾರ. ಹೇಳಿಕೆ ಬಗ್ಗೆ ಡಾಕ್ಟರ್ ಯತೀಂದ್ರ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ. ನಾನು ಹೇಳಿದ್ದು ವೈಚಾರಿಕತೆ ಸ್ಪಷ್ಟತೆ ಇರುವಂತಹ ನಾಯಕ ಅಂತ. ಪಕ್ಷದ ಶಿಸ್ತು ಕ್ರಮದ ಬಗ್ಗೆ ಪ್ರಶ್ನೆ ಕೇಳಿದಾಗ ಡೋಂಟ್ ಕೇರ್ ಪ್ರವೃತ್ತಿಯನ್ನು ಪ್ರದರ್ಶನ ಮಾಡಿದ್ರು ಯತೀಂದ್ರ ಅವರು. ಎಲ್ಲಿ ಮಾತಾಡಬೇಕು ನಾನು ಅಲ್ಲಿ ಹೇಳ್ತೀನಿ ಬಿಡಿ. ಮತ್ತೆ ಸಿಎಂ ಪುತ್ರ ಹೊಸ ಆಟವನ್ನು ಆರಂಭ ಮಾಡಿದ್ರ? ಸಿಎಂ ಪುತ್ರ ಆಟವನ್ನು ಆರಂಭಿಸಿದ್ದ ಅಥವಾ ಅವರ ಕೈಯಲ್ಲಿ ಆಟ ಆಡಿಸ್ತಾ ಇರೋದಾ? ಅದಂತೂ ಒಂದು ಅನಾಲಿಸಿಸ್ ಅಂತೂ ನಾವು ಮಾಡಲೇಬೇಕು. ಯಾಕಂದರೆ ಇಲ್ಲಿ ತನಕ ಯತೀಂದ್ರ ಸಿದ್ದರಾಮಯ್ಯ ಅವರ ಪೊಲಿಟಿಕಲ್ ಜರ್ನಿ ನೋಡ್ಕೊಂಡು ಬಂದಾಗ ಅವರು ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು ಸ್ವತಂತ್ರವಾಗಿ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ತಮ್ಮ ರಿಲೆವೆನ್ಸನ್ನು ತೋರಿಸಿರೋದು ಇಲ್ಲವೇ ಇಲ್ಲ. ನಾವು ಹುಡುಕ್ತಾ ಇದ್ವಿ, ಇದಕ್ಕೆ ಹಿಂದೆ ಮುಂದೆ ಎಲ್ಲ ಹುಡುಕ್ತಾ ಇದ್ವಿ, ಹಿಂಗೇನಾದರೂ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರಾ ಅಂತ. ಇಲ್ಲ, ಅಪ್ಪನ ನೆರಳಿನಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದವರು ಹಿಂಗೆ ಫರ್ಮಾಗಿ ಸ್ಟೇಟ್ಮೆಂಟ್ಗಳನ್ನು ಪಾಸ್ ಮಾಡ್ತಾರೆ ಅಂದರೆ ಯಾರದ್ದು ಕಾನ್ಫಿಡೆನ್ಸ್ ಸಿಕ್ಕಿದೆ ಅವ್ರಿಗೆ? ಗೆಸ್ ಮಾಡೋಕ್ಕೇನು ತುಂಬ ಬುದ್ಧಿ ಖರ್ಚು ಮಾಡಬೇಕಾಗಿಲ್ಲ. ನಾವು ಯಾರ ಪ್ರಕಾರ ಯಾರ ಬಯಕೆ ಅಂತ ಅವ್ರು ಮಾತಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ. ನಾನು ಇದ್ರ ಬಗ್ಗೆ ಇನ್ನೇನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಏನು ಹೇಳಬೇಕು ಹೇಳಾಗಿದೆ, ಏನು ಸ್ಪಷ್ಟನೆ ಕೊಡಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡೋದು, ನಾನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ ಪಕ್ಷದೊಳಗೆ. ರಾಮನಗರ MLA ಮತ್ತೆ ಕುಣಗಲ್ MLA ಪದೇ ಪದೇ ಅಧಿಕಾರ ಬಗ್ಗೆ ಹೇಳಿಕೆ ಕೊಡ್ತಾರೆ. ಯಾರಿಗಾದ್ರೂ ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ಕೆ ಹೋಗಲ್ಲ. ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ.